ವಿದ್ಯಾರ್ಥಿಗಳಿಗೆ ಜೀವನ ಗುರಿ ಇರಬೇಕು. ಪ್ರಜ್ಞಾ ಮತ್ತಿಹಳ್ಳಿ, ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ವಿದ್ಯಾರ್ಥಿಗಳು ಜೀವನದಲ್ಲಿ ಅಭ್ಯಾಸದ ಜೊತೆಗೆ ಜೀವನದ ಮೌಲ್ಯಗಳನ್ನು ಕಲಿತುಕೊಳ್ಬೇಕಾಗಿದೆ. ಕೇವಲ ಅಂಕ ಗಳಿಸಿ ನೌಕರಿ ಪಡೆದುಕೊಂಡ್ರೆ ಮಾನವೀಯ ಗುಣಗಳನ್ನು ಬೆಳೆಸಿಕೊಳ್ಬೇಕು. ಆದರ್ಶ ವ್ಯಕ್ತಿಗಳ ಜೀವನ ಚರಿತ್ರೆಯನ್ನ ತಿಳಿದು ನಡೆಯಬೇಕು ಎಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಸಹ ಪ್ರಾಧ್ಯಾಪಕರಾದ ಪ್ರಜ್ಞಾ ಮತ್ತಿಹಳ್ಳಿರವರು ಹೇಳಿದರು. ಟಿವಿ ಧಾರಾವಾಹಿಗಳನ್ನ ನೋಡಬೇಡಿರಿ, ಮಕ್ಕಳಿಗೆ ಇತಿಹಾಸದ ರಾಜ್ಯ ಮಹಾರಾಜರ ಚರಿತ್ರೆಯ ಕತೆ ಹೇಳಬೇಕು ಎಂದರು. ಅವರು ಭಾರತ ಪ್ರೌಢಶಾಲೆಯ 2023-24ನೇ ಸಾಲಿನ ವಾರ್ಷಿಕ ಸಮ್ಮೇಳನ ಹಾಗೂ SSLC ವಿದ್ಯಾರ್ಥಿಗಳ ಬೀಳ್ಕೊಡುವ ಸಮಾರಂಭ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದರು. ಇನ್ನೊಬ್ಬ ಅತಿಥಿಗಳಾಗಿ ಆಗಮಿಸಿದ ಸರಸ್ವತಿ ಭೋಸ್ಲೆರವರು ವಿದ್ಯಾರ್ಥಿಗಳು ಪತ್ರಿಕೆಯ ಲೇಖನ, ಕಾದಂಬರಿಗಳನ್ನು ಓದಿ ಜ್ಞಾನ ಹೆಚ್ಚಿಸಿಕೊಳ್ಳಬೇಕೆಂದು ಹೇಳಿದರು. ಭಾರತ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಅಶೋಕ್ ಬಾಬರ್ ಅವರು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಈ ವೇದಿಕೆಯಲ್ಲಿ ಯಲ್ಲಪ್ಪ ಚವಾಣ್, ಸುಭಾಷ್ ಶಿಂದೆ, ರಾಜು ಬಿರ್ಜನ್ನವರ್, ಮಲ್ಲೇಶಪ್ಪ ಶಿಂದೆ, ಈಶ್ವರ್ ಪಾಟೀಲ್, ಶಿವಾಜಿ ಸೂರ್ಯವಂಶಿ, ದತ್ತಾತ್ರೇಯ ಮೂಟೆ, ಅನಿಲ್ ಕುಮಾರ್ ಭೋಸ್ಲೆ ಇನ್ನಿತರರು ಉಪಸ್ಥಿತರಿದ್ದರು. ಸುನಿತಾ ಮುಳ್ಕನ್ನವರ್ ಮತ್ತು SP ಜಾಕೋಜಿ ಅವರು ಕಾರ್ಯಕ್ರಮ ನಿರೂಪಿಸಿದರು. ನೂರಾರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಪ್ರಗತಿಪರ ರೈತರು, ಈ ಸಮಾಜದ ಹಿತಚಿಂತಕರು, ಈ ಸಮಾರಂಭದ ಅಧ್ಯಕ್ಷತೆ ಹಾಗೂ ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರಾಗಿ ಸೇವೆ ಮಾಡುವಂಥ ಶ್ರೀಯುತ ಯಲ್ಲಪ್ಪ ಚವಾಣ್ ಸರ್ಗೆ ನಾನು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ, ಪಾಲಕ ಬಂಧುಗಳ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾದಂತಹ ಸ್ವಾಗತ, ಸುಸ್ವಾಗತವನ್ನು ಕೊಡ್ತೇವೆ. ಪುಷ್ಪವನ್ನು ನೀಡುವ ಮೂಲಕ ಸಮಾರಂಭ ಇಲ್ಲಿ ಪಾಲಕರು ಮತ್ತು ವಿದ್ಯಾರ್ಥಿ ಮತ್ತು ಶಿಕ್ಷಕ ಬಂಧುಗಳು ಇವತ್ತಿನ ಈ ಅತಿಥಿಗಳ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಇಬ್ಬರೂ ಸಹ ಶ್ರೇಷ್ಠವಾದಂತಹ ಖ್ಯಾತ ವಾಗ್ಮಿಗಳವರು, ನಾಟಕಕಾರರು ಹೌದು, ಹಲವಾರು ಕಥೆ ಕಾದಂಬರಿಗಳನ್ನು ಬರೆದು ಸಮಾಜದಲ್ಲಿ ವಿಶಿಷ್ಟವಾದಂತಹ ಇವತ್ತ ಸೇವೆ ಮಾಡುವಂಥ ಸರ್ಕಾರಿ ಪದವಿ ಮಹಾವಿದ್ಯಾಲಯದ ಪ್ರಾಚಾರ್ಯಂತ ಸನ್ಮಾನ್ಯ ಶ್ರೀಮತಿ ಪ್ರಜ್ಞಾ ಮತ್ತಿಹಳ್ಳಿಯವರವರಿಗೆ ನಮ್ಮ ಶಾಲೆಯ ಹಿರಿಯ ಶಿಕ್ಷಕಿ ಪುಷ್ಪಗಳ ಮೂಲಕ ಸ್ವಾಗತ. ಲೇಖಕರು, ಮಹಿಳಾ ಹಿತ ಚಿಂತನೆ ಮಾಡೋರು, ಮಹಿಳೆಯರ ಕಷ್ಟ, ನೋವು, ನೆಲುವಿನ ವಿರುದ್ಧ ಇವತ್ತು ಸಾಹಿತ್ಯದ ಮೂಲಕ ಹೋರಾಟವನ್ನು ಮಾಡಿ ಇವತ್ತು ಸಾಹಿತ್ಯ ರಂಗದಲ್ಲಿ ಗುರುತಿಸಲ್ಪಟ್ಟಂಥ ಶ್ರೀಮತಿ ಸರಸ್ವತಿ ಭೋಸ್ಲೆರವರಿಗೆ ಪುಷ್ಪವನ್ನು ನೀಡಿದ ವಿದ್ಯಾರ್ಥಿ ಪಾಲಕರು, ಅನೇಕ ತಂದೆ ತಾಯಿಗಳು ಈ ಸಭೆಗೆ ಆಗಮಿಸಿದ್ರಿ. ಅವರಿಗೂ ಸಹ ನಾನು ಸಂಸ್ಥೆಯ ಪರವಾಗಿ, ನನ್ನ ಶಿಕ್ಷಕ ವರ್ಗದ ಪರವಾಗಿ ಹೃದಯಪೂರ್ವಕವಾದಂಥ ಸ್ವಾಗತ, ಸುಸ್ವಾಗತ ಕೊಡುತ್ತಾ ಈ ಸ್ವಾಗತ ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಮುಖ್ಯ ಅತಿಥಿಗಳನ್ನು ಪರಿಚಯ ಮಾಡ್ತಿದ್ವಿ. ಮೊದಲನೇದಾಗಿ ಶ್ರೀಮತಿ ಪ್ರಜ್ಞಾ ಮತ್ತಿಹಳ್ಳಿ, ಸಹ ಪ್ರಾಧ್ಯಾಪಕರು, ಸರ್ಕಾರಿ ಪದವಿ ಕಾಲೇಜ್, ಚೆನ್ನಮ್ಮನ ಕಿತ್ತೂರು. ಜನ್ಮ ದಿನಾಂಕ 7/4/1963, ಶಿರ್ಸಿ ತಾಲೂಕಿನ ಉತ್ತರ ಕನ್ನಡ ಜಿಲ್ಲೆ. ವಿದ್ಯಾರ್ಥಿಯಾಗಿ MCom, MPhil, MBA, PhD ಮುಗಿಸಿದ್ದಾರೆ. ಹಾಗೆ ಶ್ರೀಮತಿ ಪ್ರಜ್ಞಾ ಮತ್ತಿಹಳ್ಳಿ ಅವರು ಬಾಲ್ಯದಲ್ಲಿ 10 ವರ್ಷಗಳ ಕಾಲ ಶಾಸ್ತ್ರೀಯ ತರಬೇತಿಯನ್ನು ಪಡೆದು ಸಹ್ಯಾದ್ರಿ ಮಕ್ಕಳ ಯಕ್ಷಗಾನ ಕೇಂದ್ರದ ಪ್ರಮುಖ ಕಲಾವಿದೆಯಾಗಿ 100ಕ್ಕೂ ಹೆಚ್ಚು ಪ್ರದರ್ಶನಗಳನ್ನು ಕಂಸ, ದ್ರೋಣ, ಅರ್ಜುನ, ಕರ್ಣ ಮುಂತಾದ ಪಾತ್ರಗಳಲ್ಲಿ ಅಭಿನಯಿಸಿ ಕರ್ನಾಟಕ, ಆಂಧ್ರ ಪ್ರದೇಶ, ದೆಹಲಿ, ಮುಂಬೈಗಳಲ್ಲಿ ಜನಮನ್ನಣೆಯನ್ನು ಗಳಿಸುತ್ತಾರೆ. ಹಾಗೂ ಶಾಲಾ ದಿನಗಳಿಂದಲೂ ನಾಟಕಗಳಲ್ಲಿ ನಡೆಸಿ
ಸುಮಾರು 130 ವರ್ಷಗಳ ಐತಿಹಾಸಿಕವಾದಂತಹ ಚರಿತ್ರೆಯನ್ನು ಹೊಂದಿದಂಥ ಉತ್ತರ ಕರ್ನಾಟಕದಲ್ಲಿ ಕೆಲವೇ ಜನರ ಸಂಸ್ಥೆಗಳಲ್ಲಿ ಒಂದಾದಂಥ ಸಂಸ್ಥೆ ನಮ್ಮ ಹೆಮ್ಮೆಯ ಮರಾಠ ವಿದ್ಯಾಪ್ರಸಾರಕ ಮಂಡಳ ಒಂದು ಅಂತ ಹೇಳಿಕೆ ಅತ್ಯಂತ ಸಂತೋಷಪಡಿಸುತ್ತದೆ. ಯಾಕಂದ್ರೆ 1893ರಿಂದ 1824ರವರೆಗೆ ಸಂಸ್ಥೆ ನಡೆದಂಥ ದಾರಿ ಬೆಳಕಚ್ಚದಂತ ಹೋದರೆ ಅತ್ಯಂತ ವೈಶಿಷ್ಟ್ಯಪೂರ್ಣವಾದಂಥ ಕ್ರಿಯಾತ್ಮಕವಾದಂಥ ರಚನಾತ್ಮಕವಾದಂಥ ವಿಚಾರಗಳನ್ನು ಕಂಡು ರೋಮಾಂಚನಗೊಳ್ಳುತ್ತದೆ. ಸಂಸ್ಥೆಯನ್ನು ಕಟ್ಟಿರುವಂಥ ನಮ್ಮ ಪೂರ್ವಜರು ಹಾಗೂ ಕಳೆದ 4 ವರ್ಷಗಳಿಂದ ಸಂಸ್ಥೆಯನ್ನು ಶೈಕ್ಷಣಿಕವಾಗಿ ಸಾಂಸ್ಕೃತಿಕವಾಗಿ ಕಲೆ ಇರಬಹುದು, ಸಾಹಿತ್ಯ ಇರ್ಬೋದು, ಕ್ರೀಡೆ ಇರ್ಬೋದು ಇತ್ಯಾದಿ ಕ್ಷೇತ್ರದಲ್ಲಿ ಅದೇ ಪದದಲ್ಲಿ ಮುನ್ನಡೆಯುತ್ತಿರುವಂಥ ಪ್ರಸ್ತುತವಾದಂಥ ಆಡಳಿತ ಮಂಡಳಿಯ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಗೌರವ ಕಾರ್ಯದರ್ಶಿಗಳಿಗೂ ಹಾಗೂ ಸರ್ವ ಆಡಳಿತ ಮಂಡಳಿಯ ಸದಸ್ಯರಿಗೂ ನಾನು ಹೃದಯಪೂರ್ವಕವಾಗಿ ಎಲ್ಲ ರತಿ ಬಾಂಧವರ ಪರವಾಗಿ, ಸಮಾಜದ ಪರವಾಗಿ, ವಿದ್ಯಾರ್ಥಿ ಪಾಲಕರ ಪರವಾಗಿ ಹೃದಯಪೂರ್ವಕವಾದಂಥ ಪ್ರಣಾಮಗಳನ್ನು ಅರ್ಪಿಸೋಕ್ಕೆ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. 1893ರಲ್ಲಿ ಮರಾಠ ವಿದ್ಯಾಪ್ರಸಾರಕ ಮಂಡಳ ಪ್ರಾರಂಭವಾಯಿತು. ಮುಂದೆ 1894ರಲ್ಲಿ ಪ್ರಾಥಮಿಕ ಶಾಲೆಯನ್ನು ಪ್ರಾರಂಭಿಸಲಾಯಿತು. ಆದರೆ 1892ರಲ್ಲಿ ಪ್ಲೇಗ್ ಎಂಬ ಮಹಾಮಾರಿ ರೋಗ ಬಂದ ಪರಿಣಾಮ ಶಾಲೆ ಮುಚ್ಚಲ್ಪಟ್ಟಿತು ಎಂದು ಹೇಳಲು ಅತ್ಯಂತ ವಿಷಾದನಿಸುತ್ತದೆ. ಆದರೆ ನಮ್ಮ ಸಮಾಜದ ಗುರಿಯರು, ಶಿಕ್ಷಣದ ಪ್ರೇಮಿಗಳು 1907ರಲ್ಲಿ ಮರಾಠ ಜನಾಂಗದ ಶೈಕ್ಷಣಿಕವಾಗಿ ಜಾಗೃತಿಯನ್ನು ಮೂಡಿಸಬೇಕೆಂದು ಅಖಿಲ ಭಾರತ ಮರಾಠ ಶಿಕ್ಷಣ ಪರಿಷತ್ತನ್ನ ಸಭೆಯನ್ನು ಧಾರವಾಡದಲ್ಲಿ ಜರುಗಿಸಲಾಯಿತು. ಇದರ ಪ್ರತಿಫಲವಾಗಿ 1919ರಲ್ಲಿ ಪ್ರಪ್ರಥಮವಾಗಿ ಮರಾಠ ವಿದ್ಯಾಪ್ರಸಾರಕ ಮಂಡಳ ಮರಾಠ ಬೋರ್ಡಿಂದು ವಿದ್ಯಾರ್ಥಿಗಳ ವಸತಿ ನಿಲಯ ಅಂಥೇಳಿ ಸ್ಥಾಪನೆ ಮಾಡಲಾಯಿತು. ಈ ಒಂದು ಬೋರ್ಡಿಂಗು ತನ್ನದೇ ಆದಂತಹ ಸುದೀರ್ಘವಾದಂಥ 132 ವರ್ಷಗಳ ಕಾಲ ಇತಿಹಾಸವನ್ನು ಹೊಂದಿದಂಥ ಒಂದು ಸಂಸ್ಥೆ, ಒಂದು ವಸತಿ ನಿಲಯ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಯಾಕಂದ್ರೆ ಮೇಡಮ, ಈ ಒಂದು ಹಾಸ್ಟೆಲ್ನಲ್ಲಿದ್ದಂಥ ಅನೇಕ ವಿದ್ಯಾರ್ಥಿಗಳು ಅತ್ಯಂತ ಬಡತನದಿಂದ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ತೀವ್ರ ದುರ್ಬಲರ ಒಂದು ಸೇವೆ ಮಾಡಲಿಕ್ಕೆ, ವಿದ್ಯಾಭ್ಯಾಸದ ಬಳಿಕ 1919ರಲ್ಲಿ ಭಿಕ್ಷೆಯನ್ನು ನೀಡಿ ಸಮಾಜದ ಜನ ವಸತಿ ನಿಲಯದಲ್ಲಿದ್ದಂಥ ವಿದ್ಯಾರ್ಥಿಗಳಿಗೆ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿದರು. ಇಂಥ ಒಂದು ಹಾಸ್ಟೆಲ್ನ ಭೇಟಿಯನ್ನು ಮಾಡ್ತಾ ಇದ್ದಾರೆ. ಭಾರತ ರತ್ನ ಡಾಕ್ಟರ್ ಅಂಬೇಡ್ಕರ್ ಇರ್ಬೋದು, ಮೈಸೂರಿನ ಒಡೆಯರ್ ಇರ್ಬೋದು, ಬರೋಡದ ಮಹಾರಾಜರಿರ್ಬೋದು, ಡಾಕ್ಟರ್ ರಾಧಾಕೃಷ್ಣನ್ ಇರ್ಬೋದು, ಈ ಸಂಸ್ಥೆಗೆ ಆ ಸಂದರ್ಭದಲ್ಲಿ ಭೇಟಿಯನ್ನು ನೀಡಿ ಈ ಸಂಸ್ಥೆಯ ಕಾರ್ಯಚಟುವಟಿಕೆಗಳನ್ನು ಮೆಚ್ಚಿ ತಮ್ಮದೇ ಆದಂಥ ಶುಭ ಹಾರೈಕೆಯನ್ನು ಹಾರೈಸಲು ಈ ಸಂದರ್ಭದಲ್ಲಿ ನಾನು ಸ್ಮರಣೆ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಮುಂದೆ 1959ರಲ್ಲಿ ರಾಷ್ಟ್ರೀಯ ಶಿಕ್ಷಣದ ವಿಚಾರವನ್ನು ಇಟ್ಕೊಂಡು ಅನೇಕ ಸಮಾಜದಲ್ಲಿ ಹಿಂದುಳಿದಂಥ ಮರಾಠ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಒಂದು ಕೊರತೆ ಸಮಾಜದಲ್ಲಿ ಭಾಷೆಗಾಗ್ತಾ ಇದ್ದು, ನಮ್ಮ ಸಮಾಜದ ಹಿರಿಯರು 1959ರಲ್ಲಿ ಭಾರತ ಪ್ರೌಢಶಾಲೆಯನ್ನು ಮಾಡಿ ಇವತ್ತು ವಜ್ರ ಮಹೋತ್ಸವವನ್ನು ಆಚರಿಸಿ ತನ್ನದೇ ಆದಂಥ ವೈಶಿಷ್ಟ್ಯವಾದಂಥ ಕ್ರಿಯಾತ್ಮಕವಾದಂಥ ಚಟುವಟಿಕೆಗಳನ್ನು ಸುಮಾರು 63 ವರ್ಷಗಳಿಂದ ನಡೆದುಕೊಂಡು ಬರುತ್ತಾ ಇದೆ ಅಂತ ಹೇಳಿಕೆ ಅತ್ಯಂತ ಹೆಮ್ಮೆ ಅನಿಸುತ್ತೆ. 2000ರಲ್ಲಿ ಜಿಜಾಬಾದ ಹಿರಿಯ ಪ್ರಾಥಮಿಕ ಶಾಲೆಯನ್ನು ನಮ್ಮ ಹಿರಿಯರು ಆಡಳಿತ ಮಂಡಳಿಯವರು ಪ್ರಾರಂಭ ಮಾಡ್ತಾರೆ. 2005ರಲ್ಲಿ ಪದವಿ ಪೂರ್ವ ಮಹಾವಿದ್ಯಾಲಯವನ್ನು ಪ್ರಾರಂಭ ಮಾಡ್ತಾರೆ. 2013ರಲ್ಲಿ ಪದವಿ ಮಹಾವಿದ್ಯಾಲಯವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. 2016ರಲ್ಲಿ ಮತ್ತು ಸಮಾಜದ ಬೇಡಿಕೆ ಏನಪ್ಪ ಅಂತಂದ್ರೆ ಮರಾಠ ವಿದ್ಯಾಪ್ರಸಾರಕ ಮಂಡಳದಲ್ಲಿ ಇಂಗ್ಲಿಷ್ ಮಾಧ್ಯಮದ ಒಂದು ಬೇಡಿಕೆ ಸಮಾಜದಲ್ಲಿ ಭಾಷೆಗಳು ಬಂತು. ಆ ಸಮಾಜದ ಬೇಡಿಕೆಗಳನ್ನು ವಿಷಯವನ್ನು ಈಡೇರಿಸಲಿಕ್ಕೆ ಇವತ್ತಿನ ಪ್ರಸ್ತುತವಾದಂಥ ಒಂದು ಆಡಳಿತ ಮಂಡಳಿ ಸುಮಾರು 1ರಿಂದ 6 ಗಂಟೆ
ಇಂಗ್ಲಿಷ್ ಮಾಧ್ಯಮಿಕ ಶಾಲೆ ಇವತ್ತು ನಡೀತಾ ಇದೆ. 6ರಿಂದ 8ರವರೆಗೆ ಪ್ರಸ್ತುತವಾಗಿ ಪರ್ಮಿಷನ್ ತೊಗೊಳ್ಳಲಿಕ್ಕೆ ಇವತ್ತು ಪ್ರಸ್ತುತವನ್ನು ಕಾರ್ಯವನ್ನು ಸಹಿತ ಗೌರವ ಕಾರ್ಯದರ್ಶಿಗಳು ಇವತ್ತು ಮಾಡ್ತಾ ಇದ್ದಾರೆ. ಹೀಗೆ ಪ್ರಾಥಮಿಕ ಹಂತದಿಂದ ಪದವಿ ಹಂತದವರೆಗೆ ಅತ್ಯಂತ ಗುಣಮಟ್ಟವಾದಂಥ ಕೌಶಲ್ಯಯುತವಾದಂಥ ಶಿಕ್ಷಣ ನೀಡುತ್ತಾ ಧಾರವಾಡದ ಹಲವಾರು ಸಂಸ್ಥೆಗಳಲ್ಲಿ ನಮ್ಮ ಸಂಸ್ಥೆ ಒಂದು ಅಂತ ಹೇಳಿಕೆ ಹೆಮ್ಮೆ ಅನಿಸುತ್ತದೆ ಈ ಸಂದರ್ಭದಲ್ಲಿ. ಏಕೆಂದರೆ ಕಳೆದ 22-23ನೇ ಸಾಲಿನಲ್ಲಿ ಈ ಶಾಲೆಯ ವಿದ್ಯಾರ್ಥಿಗಳಾದಂಥ ಕುಮಾರ ನಂದಿನಿ ಉಪಾಸಕ ವಿದ್ಯಾರ್ಥಿ SSLC ಫಲಿತಾಂಶದಲ್ಲಿ 95% ಫಲಿತಾಂಶ ಮಾಡಿ ಶಾಲೆಗೆ ಪ್ರಥಮ ಬಂದು ಶಾಲೆ ಮತ್ತು ಸಂಸ್ಥೆಗೆ ಕೀರ್ತಿಯನ್ನು ತಂದುಕೊಟ್ಟಿದ್ದಾಗ ಅವಳಿಗೆ ನಾನು ಸಮಾಜದ ಪರವಾಗಿ ಎಲ್ಲ ಶಿಕ್ಷಕರ ಪರವಾಗಿ ಹೃದಯಪೂರ್ವಕವಾದಂಥ ಇಲ್ಲಿ ಅಭಿನಂದನೆ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಕೊಳೆಗಳ ಇವ 91% ಫಲಿತಾಂಶ ಮಾಡಿದ್ದಾರೆ. ಅದೇ ರೀತಿ ಕುಮಾರ ಪ್ರಿಯಾಂಕಾ ಹಿರೇಹಳ್ಳಿ ಅನ್ನುವಂಥ ವಿದ್ಯಾರ್ಥಿ 85% ಫಲಿತಾಂಶವನ್ನು ಮಾಡಿ ಈ ಶಾಲೆಗೆ ಮತ್ತು ಸಂಸ್ಥೆಗೆ ಕೀರ್ತಿಯನ್ನು ತಂದಿದ್ದಾರೆ. ಇವರು ಅತ್ಯಂತ ಹೆಚ್ಚು ಅಂಕ ಪಡೆದ ಶಾಲೆಗೆ ಮತ್ತು ಸಂಸ್ಥೆಗೆ ಕೀರ್ತಿಯನ್ನು ತಂದಿರ್ತಾರೆ. ಇದಕ್ಕೆಲ್ಲ ಕಾರಣ ಇಂದಿನ ಅಧ್ಯಕ್ಷರು ಆದಂಥ ಶ್ರೀ ಮೌರ್ಯ ಅವರಿರ್ಬೋದು, ಕಾರ್ಯಾಧ್ಯಕ್ಷರಿರ್ಬೋದು, ಉಪಾಧ್ಯಕ್ಷರಿರ್ಬೋದು, ಗೌರವ ಕಾರ್ಯದರ್ಶಿ ಇರ್ಬೋದು, ಒಟ್ಟು ಸಮಸ್ತ ಎಲ್ಲ ಶಿಕ್ಷಕರ ಮಂಡಳಿಯ ಸಹಾಯ ಸಹಕಾರ ಶಿಕ್ಷಕರ ಪಾತ್ರ ಅಂತ ಹೇಳಿದ್ರೆ ತಪ್ಪಾಗಲಾರದು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಪ್ರೀತಿಯ ವಿದ್ಯಾರ್ಥಿಗಳೇ, ನೀವೀಗ ಬಹುಶಃ ಯಾವುದೇ ಭಾಷಣ ಕೇಳೋ ಸ್ಥಿತಿಲಿಲ್ಲ. ಈಗ ನಾನೇನಾದರೂ ಉದ್ದ ಭಾಷಣ ಮಾಡಿದರೆ ನನಗೆ ಸಮಯದ ಪ್ರಜ್ಞೆ ಇಲ್ಲ ಅಂತ ಅರ್ಥ ಮಾಡಿಕೊಳ್ಳುವ ಶಕ್ತಿ ಇಲ್ಲ ಅಂತ ಅರ್ಥ. ಒಂದು ಕಥೆ ಹೇಳ್ತೇನೆ ನಿಮಗೆ. ಒಂದು ರಾಜ್ಯ ಇತ್ತು. ಆ ರಾಜ್ಯದಲ್ಲಿ ಅರಸನನ್ನ ಆರಿಸುವಾಗ ಅಂದ್ರೆ ರಾಜನನ್ನ ಆರಿಸುವಾಗ ಒಂದು ಪದ್ಧತಿ ಹಾಕೊಂಡಿದ್ರು ಅವರು. ಹೆಂಗೆ ನೀವೆಲ್ಲ ಹೆಂಗೆ ಕೇಳಿರ್ತೀರಿ ಹೇಳ್ರಿ? ಒಬ್ಬ ರಾಜ ಇರ್ತಾನ, ಅವನ ಮಗ ಇರ್ತಾನ, ಮಗ ರಾಜಕುಮಾರ ಆಪ್ಸತ್ ಕೂಡ ಮಗ ರಾಜಕ್ಕನ. ಅವ್ರು ಹಂಗೆ ಮಾಡ್ತಿರಕ್ಕಿಲ್ಲ, ಅವ್ರದ ನಮ್ಮನೆ ಬೇರೆ ಪದ್ಧತಿ ಇತ್ತು. ಒಂದು ಯೋಗ್ಯತೆ ನೋಡ್ತಿದ್ರು ಅವರು. ಇವ ಹೆಂಗ ಶೂರ್ ಅದಾನೇನು, ಶಾಣೆ ಅದಾನೇನು, ಇವಂಗ ರಾಜ ಮಾಡಿದ್ರೆ ಉಪಯೋಗ ಆಕೇತೇನು ಅಂತ ಪರೀಕ್ಷೆ ಮಾಡೋರು. ಇಡೀ ರಾಜ್ಯದೊಳಗ ಯಾರಿಗೆ ಬಹಳ ಪ್ರತಿಭೆ ಐತಿ, ರಾಜ ಆಗೋ ಯೋಗ್ಯತೆ ಐತಿ ಅಂತವಕ್ಕೆ ರಾಜ ಮಾಡ್ತಿದ್ರು. 2 ವರ್ಷ ರಾಜ ಆಗುದು. ಆಮೇಲೆ ರಾಜ ಆದಿ ಅವ ಏನ್ ಇಳಿತಾನ, ಇನ್ನೊಬ್ಬ ರಾಜ ಆಗ್ತಾನ. ಅವಾಗ ಏನು ಮಾಜಿ ರಾಜ ಇದ್ದಲ್ಲ, ಎಕ್ಸ್ ರಾಜ, ಅವನ್ ತಗೊಂಡು ಹೋಗಿ ಅಲ್ಲೇ ಬಾಜು ಒಂದು ದೊಡ್ಡ ಕಾಡಿತ್ತು. ದೊಡ್ಡ ಕಾಡಂದ್ರೆ ಏನದ, ಅಲ್ಲಿ ಯಾವ್ಯಾವ ಕ್ರೂರ ಮೃಗಗಳಿತ್ತು, ಒಳಗೇನಿತ್ತು ಯಾರಿಗೂ ಗೊತ್ತಿರಕ್ಕಿಲ್ಲ. ಅಂತ ಕಾಡಿಗೆ ತಗೊಂಡು ಹೋಗಿ ಬಿಟ್ಟು ಬಂದ್ಬಿಡೋ. ಮುಂದೆ ಅವ್ರು ಹೊಳೆ ಬರ್ತಿದ್ದಿಲ್ಲ ಅವ್ರು. ಯಾಕಂದ್ರೆ ಕ್ರೂರ ಪ್ರಾಣಿಗಳಿಗೆ ಆಹಾರ ಆಗಿ ಸತ್ತು ಹೋಗ್ತಿದ್ರು. ಹಿಂಗಾಗಿ ಅರ್ಧ ಮಂದಿ ಹೆದರ್ತಿತ್ತ. ಎಲ್ಲಿ ಉಸಾಬರಿ ಓ ಮಾರಾಯ, 2 ವರ್ಷ ರಾಜ ಆಗ ದೂರ ಉಳಿತ. ಹಂಗ ಮತ್ತ ಮ್ಯಾಗ ಹೋಗುದಂದ್ರೆ ಏನಾರ ಐತಿಲ್ಲ. ಆದ್ರ ನಾವ್ ಹಿಂಗ್ ಹೇಳ್ತೇವಲ್ಲ, ಜನರಿಗೆ ಅವಕಾಶ ಸಿಕ್ಕರೆ ಆಸೆ ಕೈ ಬಿಡಂಗಿಲ್ಲ. ಹಾಗೆ ಬಿಡೋಣ ಕಡಿ ರಾಜ, ಹಾಗೆ ಬಿಡೋಣ. ಏನ್ರಿ ಇವತ್ತೇಕ 2 ವರ್ಷ ಚೈನಿ, ಅಂತ ಚೈನಿ ಯಾರಿಗುಂಟು ಯಾರಿಗಿಲ್ಲ. ಎಂತೆಂತ ಊಟ, ಎಂತೆಂತ ಒಂದು ಅರಮನೆ, ಎಲ್ಲೂ ನೋಡಿದಲ್ಲಿ ಆಡು ಕಾಡು ಹಾಡೋರು, ಡ್ಯಾನ್ಸ್ ಮಾಡೋರು, ಮಸ್ತ್ ಮಜಾ ಮಾಡ್ಬಿಡು ಅಂತೇಳಿ ಹಿಂಗ ವಿಚಾರ ಮಾಡಿ ಎಲ್ಲ ರಾಜರು 2 ವರ್ಷ ಮೈ ಮರೆತು ಫುಲ್ ಖುಷಿ ಒಳಗಿರ್ತಿದ್ರು. ಆಮೇಲೆ ಅವ್ರನ್ನ ಕಾಡಿ ತಗೊಂಡು ಮುಂದ ನಾವು ಅಲ್ಲಪ್ಪ ಯಪ್ಪ ನನ್ ಬಿಡ್ರು, ನಾನು ನೀವು ಸುದ್ದಿ ಬರಂಗಿಲ್ರು, ಹಂಗ ಹಿಂಗ ನನ್ ಬಿಡ್ರು ಅಂತ ಅಳುದು ಕೈ ಕಾಲಿಗೆ ಬೀಳ್ತಿದ್ರು, ಅಳ್ತಿದ್ರು. ಅವ್ರ ಹೆಣ್ಣು ಮಕ್ಕಳು ಹೇಳ್ತಿದ್ರು, ಹೇಳ್ಕೊಂಡು ಹೋಗ್ತಿದ್ರು.
ಇಂಥ ರಾಜ್ಯದೊಳಗೆ ಒಬ್ಬ ಭಾರಿ ಶಾಲೆ ಹುಡುಗಿದ್ದ. ಅವ ಎಲ್ಲ ರೀತಿಯೂ ಎಕ್ಸ್ಪರ್ಟ್ ಅಂತ ನೀವು ಹೇಳ್ತೀರ, ಹಂಗೆ ಎಕ್ಸ್ಪರ್ಟ್ ಅವ ರಾಜ ಆದಾಗ ಎಲ್ಲರೂ ಅವನ ಮ್ಯಾಲ ಸ್ವಲ್ಪ ಹೊಟ್ಟೆ ಕಿಚ್ಚಿದವ್ರ. ನೋಡ ಈಗ ಇನ್ನು ಐತಿ ನೋಡಿ, ಇನ್ನು 2 ವರ್ಷಕ್ಕೆ ಐತಿ ನೋಡ, ಒಂದೊಂದು ಜಾತ್ರೆ ಐತಿ ನೋಡಂತ ಹಿಂಗ ಕಾಯಕತ್ತಿದ್ದ. ಅವ ಬೈಕೋ ಬಡ್ಕೋ ಅದ್ಕೊತ್ ಹೋಗ್ತಾನ. ಮಜಾ ಏನಾಗ್ಬಿಡ್ತ, ಅವಾಗೆಲ್ಲ ಹೋಗಿದ್ದ ಬರ್ತಿದ್ದ. ಅವನು ಬೆರೆತ ಹಿಂಗ ಊಟ ಮಾಡಿದ್ನೆ, ಡ್ಯಾನ್ಸ್ ನೋಡಿದ್ನೆ, ಹಂಗಿರ್ತಿದ್ದಿಲ್ಲ ಅವ. ಒಂದ್ ಸ್ವಲ್ಪ ಊರಾಗ ಅಡ್ಡಾಡ್ತಿದ್ದ, ಮಂದಿ ಕೂಡ ಮಾತಾಡ್ತಿದ್ದ, ಜನರನ್ನ ಸೆಲೆಕ್ಟ್ ಮಾಡ್ತಿದ್ದ. ಅವರಿಗೆ ನೀವು ಟ್ರೈನಿಂಗ್ ತಗೋತಿರೇನೋ, ನೀವು ಸೈನಿಕರು ಹಾಕಿರೇನೋ ಅಂತ ಕೇಳ್ತಿದ್ದ. ಅವನವನಿಗೆ ಬೇರೆ ಟೈಪ್ ಒಳಗವ ತನ್ನ ರಾಜ ಆದಾಗಿನ ಅವಧಿಯನ್ನು ಕಳೀತಿದ್ದ. ಲಾಸ್ಟಿಗೆ ಅವ ಬಿಟ್ಕೊಂಡು ದಿವಸ ಬಂತು. ನೆಕ್ಸ್ಟ್ ರಾಜನ ಸೆಲೆಕ್ಷನ್ ಆಗಿತ್ತು. ಇವನ ಒಂದು ಕಾಣಿ ಕಳಿಸೋ ಪ್ರೋಗ್ರಾಮ್ ಇತ್ತು. ಭಾರಿ ಖುಷಿಯಿಂದ ಅಗದಿ ಎಲ್ಲಾರನ್ನು ನೋಡಿ ನಕ್ಕು ಅಂತ ಹೊಂಟಿವ. ಎಲ್ಲರಿಗೂ ಆಶ್ಚರ್ಯ, ಹಿಂಗ್ಯಾಕ ಸಂತೋಷವಾಗಿ ಹೋಗ್ತಾಳಿವ, ಏನದು ಅಂತ. ಅವ ಏನ್ ಮಾಡಿದ್ದ ಅಂದ್ರ, ತಾನು ರಾಜನಾದ ಹೊತ್ತಿಗೆ ಆರಾಮ್ ಚೈನಿ ಮಾಡಿ ಮೈ ಮರೆತಿರ್ಲಿಲ್ಲ. ಇನ್ನು 2 ವರ್ಷದ ನಂತರ ನನ್ನ ಭವಿಷ್ಯ ಏನಾಗಿದೆ, ಏನಾಗಬೇಕು ಅಂತ ಅವಾಗಲೇ ಪ್ಲಾನ್ ಮಾಡಿದ್ದವ. ಏನ್ ಮಾಡಿದ್ದ, ಒಂದಿಷ್ಟು ಜನರು ಕಡು ಬಡವರು ಅಂತವ್ರನ್ನ ಕರೆದು, ಏನ್ರಪ್ಪ ದೀಕ್ಷಾ ಬೇಡ ಬದ್ಲಿ ನಿಮಗೊಂದು ಜೀವನ ಮಾಡಿಕೊಡ್ತೇನೆ, ಬರ್ತೀರೇನು? ಹಾ, ಅಡ್ಡಿಲ್ಲ. ಅವ್ರನ್ನೆಲ್ಲ ಕರ್ಕೊಂಡು ಕಾಡೊಳಗೆ ಹೋಗಿ ಅತ್ಯಂತ ನಡುಕಿನ ಏನು ಭಾಗ ಇರ್ತೈತಲ್ಲ, ಅಲ್ಲಿ ಒಂದು ಸ್ವಲ್ಪ ಜಾಗದೊಳಗೆ ಕಾಡು ಕಟ್ ಮಾಡಿಸಿ, ಗಿಡ ಮರ ಕಟ್ ಮಾಡಿಸಿ, ಸ್ವಲ್ಪ ಜಾಗ ಮಾಡಿಕೊಂಡು ಉಣಿಸ್ಲ ಹಾಕಿಸಿ, ಅಲ್ಲೆಲ್ಲ ಬೇಲಿ ಕಟ್ಟಿಸಿ, ಕ್ರೂರ ಮೃಗಗಳು ಬರ್ದಿರೋ ಹಂಗ ಅದಕ್ಕೆ ಒಂದು ಬೆಂಕಿ ಸಿಸ್ಟಮು, ಅದಕ್ಕೆ ಆಳವಾದಂಥ ಕಂಡರ ತೆಗೆದು ಅದ ಹಾರ್ಲಿಕ್ಕೆ ಬಂದಾಗ ನೀರು ಬಿಟ್ಟು ಒಂದು ಪ್ಲಾನ್ ಶೀರ್ ಆಗಿ ಒಂದು ಸಣ್ಣ ಊರನ್ನ, ಹಳ್ಳಿಯನ್ನ ನಿರ್ಮಾಣ ಮಾಡಿಬಿಟ್ಟಿದ್ದ. ಮಂದಿಗೆ ಭೇಟಿ ಆಗೋದು ತನ್ನ ರಾಜ್ಯದೊಳಗಿನವರಿಗೆ, ನಿಮ್ಗೆ ತೊಂದರೆ ಐತೆನ, ಕಷ್ಟ ಐತೆನ, ಊರ್ ಬಿಡಾಬಂದಿರೇನ, ಬರ್ರಿ ಅನ್ನೋದು ಕರ್ಕೊಂಡು ಹೋಗುದು. ಹಿಂಗ ಮಾಡ್ಕೊಂತ 2 ವರ್ಷ ಅನ್ನೋದ್ರಾಗ ಆ ಕಾಡಿನ ನಡುವೆ ಒಂದು ಬೇರೆ ರಾಜ್ಯ ಮಾಡಿಬಿಟ್ಟಿದ್ದ. ಅದ್ರ ಜೊತೆಗೆ ಅಲ್ಲಿ ಮಂದಿನೂ ಇಟ್ಟಿದ್ದ, ಒಂದಿಷ್ಟು ಆಕಳು, ಕುರಿಗಳು, ಹಿಂಗ ಸಾಕು ಪ್ರಾಣಿಗಳನ್ನು ಇಟ್ಟಿದ್ದ. ಗಿಡ ಮರ, ಒಂದಿಷ್ಟು ಬೆಳೆ, ಎಲ್ಲ ಕಾಳು ಕಡಿ ಬೆಳೆಯುವುದು, ಕಾಯಿಪಲ್ಲೆ ಬೆಳೆಯುವುದು, ಹಣ್ಣು ಬೆಳೆಯುವುದು ಎಲ್ಲ ಶುರು ಆಗ್ಬಿಟ್ಟಿತ್ತು ಅಲ್ಲಿ. ಇವ ಅಲ್ಲಿ ಹೋಗಿದ್ದ, ಇವ ಅಲ್ಲಿ ರಾಜ. ಯಾಕಂದ್ರೆ ಇವನ್ ಪ್ಲಾನ್ ಪ್ರಕಾರ ಅಲ್ಲಿ ಕಾಡೊಳಗ ಒಂದು ಸಣ್ಣ ಹಳ್ಳಿ ಶುರುವಾಗಿತ್ತು. ಈ ಸ್ಟೋರಿ ನಾ ಯಾಕೆ ಹೇಳಿದೆ, ಇವತ್ತು ನಾವೇನ್ ಅದೇವಿ, ಮಮ್ಮಿ ಊಟಕ್ಕೆ ಹಾಕಕತ್ತಾಳೋ, ನಮ್ಮ ಪಪ್ಪ ಫೀಸ್ ಕಟ್ಟಕತ್ತಾನೋ, ನಾ ಆರಾಮದೇನಿ ಅಂತ ನಾವು ಏನು ಚೈನೀಸ್ ಇರ್ತೇವಲ್ಲ, ಇದು ಬಹಳ ಡೇಂಜರಸ್. ನಮ್ಮಂತವ್ರು ಏನ್ ಮಾಡ್ತೇವಿ, ಒಂದೊಂದ್ ದಿವ್ಸ ನಮಗೂ ಗೊತ್ತಿರ್ತೈತಿ, ಎಜುಕೇಶನ್ ಮುಗಿದ್ಮೇಲೆ ಹೊರಗೆ ಹೋಗ್ಬೇಕು, ಅವಾಗ ನಾವು ನೌಕರಿ ಹಿಡಿಬೇಕು. ಅವಾಗ ಬರ್ತಾರೆ, ಯಾರ್ರಿ ಅಪ್ಪ ಅವ್ವ, ನಮ್ಮ ಹುಡುಗ್ರಿ ನೌಕರಿ ಕೊಡ್ರಿ ಅನ್ನಕ್ ಬರ್ತೈತ? ಯಾವುದೋ ಒಂದು ಕಂಪನಿ ಇರ್ತೈತಿ, ಯಾವುದೋ ಒಂದು ಇಂಟರ್ವ್ಯೂ ಬೋರ್ಡು, ಅದು ಯಾವುದೋ ಎಕ್ಸಾಮ್ಸ್ ತಗೋತಿರ್ತೈತಿ. ಅಲ್ಲಿ ನೀವ ಕೂತ ಎಕ್ಸಾಮ್ ಬರೀಬೇಕು, ನೀವೇ ಅದನ್ನ ಫೇಸ್ ಮಾಡಬೇಕು, ಇಂಟರ್ವ್ಯೂ ಫೇಸ್ ಮಾಡಬೇಕು, ನಿಮ್ ಬಗ್ಗೆ ನೀವೇ ಎಕ್ಸ್ಪ್ಲನೇಷನ್ ಕೊಡ್ಬೇಕು. ಹಂಗ ನಿಮ್ಮ ಸ್ವ ಸಾಮರ್ಥ್ಯದಿಂದ ನೀವು ಪಡ್ಕೊಂಡ್ರೆ ಉದ್ಯೋಗ ಸಿಗತೈತಿ, ಇಲ್ಲಿದ್ರೆ ಇಲ್ಲ. ಎಲ್ಲ ಗೊತ್ತೈತಿ, ಎಲ್ಲ ಗೊತ್ತಿದ್ದು ಏನ್ ಮಾಡ್ತೇವಿ, ಹೋಮ್ವರ್ಕ್ ಕೊಟ್ಟಾರ ಮಾಡುದು, ಇಲ್ಲ ಮೊಬೈಲ್ ತಗೊಂಡು ಗೇಮ್ಸ್ ಆಡೋದು, ಟಿವಿ ಹಚ್ಚೋದು, ಅಲ್ಲಿ ಹೋಗಿ ಹರಿಗಾಡೋದು, ಇಲ್ಲಿ ಹೋಗಿ ಅಡ್ಡಾಡೋದು. ಎಕ್ಸಾಮಿಗೆ ಏನ್ ಬರ್ತೈತಿ ಅಷ್ಟ ಓದುದು, ಮುಚ್ಚಿಟ್ಬಿಡುದು. ಎಕ್ಸಾಮ್ ಇವತ್ತು ಮುಗೀತ ತಗೊಂಡ್ ಚೈನಿ, ಬರೀ ಎಕ್ಸಾಮಿಗೆ ಅಷ್ಟ ಓದಿ, ಬರೀ ಮಾರ್ಕಸ್ ತಗೊಳ್ಳೋದಕ್ಕಷ್ಟ ಪ್ರಯತ್ನ ಮಾಡಿದ್ರ ಈ ತಲೆ ಒಳಗೆ ಏನೂ ಹುಟ್ಟುವುದಿಲ್ಲ, ಏನೂ ಬೆಳೆಯುವುದಿಲ್ಲ, ನಾವು ಶಾಣೆನೂ ಆಗುದಿಲ್ಲ, ನಮ್ಮ ವ್ಯಕ್ತಿತ್ವನೂ ಬೆಳೆಯುವುದಿಲ್ಲ, ನಮಗೆ ನಾಳೆ ಒಳ್ಳೆ ನೌಕರಿನೂ ಸಿಗುವುದಿಲ್ಲ. ನಮಗೇನು ಗೊತ್ತಿರಂಗಿಲ್ಲ ಏನಿದ. ಆದ್ರೂ ನಾವು ರಾಜರ ಜೊತೆ ಚೈನಿ ಮಾಡ್ತೇವಿ. 2 ವರ್ಷ ಸಿಟಿ ಹೊಡಕೋ, ಅಡ್ಡಾಡು ಮಜಾ ಮಾಡ ಅಂದಂಗ ನಾವು 10 ವರ್ಷ ಕಳೆದು ಬಿಡ್ತೇವೆ. SSLC ಮೋಸ್ಟ್ ಲೈಕ್ಲಿ ಕ್ವಶನ್ಸ್ ಇವ ಬೀಳ್ತಾವು, ಹೆಚ್ಚು ಕಮ್ಮಿ ಇವ ಬೀಳ್ತಾವು. ಬಾಯ್ ಹಾಕಿ ಮಾಡ್ರಿ, ಬರೀರಿ, ಮಾರ್ಕಸ್ ತಗೋರಿ, ಒಂದ್ ಸನ್ಮಾನ ಮಾಡಿಸ್
ಮಾಡಿಸ್ಕೊರಿ ನಾಡ್ರಿ ಮುಗಿ. ಇದು ನಮ್ಮ ವ್ಯಕ್ತಿತ್ವವನ್ನ ಬೆಳೆಸೋದಿಲ್ಲ. ನಾವು ನಮ್ಮ ಭವಿಷ್ಯದ ಬಗ್ಗೆ ಈಗಲಿಂದಲೇ ಪ್ಲಾನ್ ಮಾಡ್ಲಿಕ್ಕೆ ಬೇಕು. ಏನೋ ಸಣ್ಣವರದೇವ್ರಿ ಅನ್ಬ್ಯಾಡ್ರಿ. ನಾವು ಸಣ್ಣವರದೇವಿ ಅಂತ ಅನ್ಕೋತೇವಲ್ಲ, ಹಂಗೆ ಯಾರೂ ಸಣ್ಣವ್ರು ಇರುವುದಿಲ್ಲ. ನೀವು ನೆನಪಿಟ್ಕೋಬೇಕು, ಇವತ್ತು ಪಾಶ್ಚಿಮಾತ್ಯ ದೇಶಗಳಲ್ಲಿ 5 ವರ್ಷಕ್ಕ ಅವರು ಟ್ರೈನಿಂಗ್ ತಗೋತಾರ. ಬರೀ 5 ವರ್ಷದವರು ಮಿಲಿಟರಿ ಟ್ರೈನಿಂಗ್ ತಗೋತಾರ. ಮಿಲಿಟರಿ ಟ್ರೈನಿಂಗ್. ನಾವು ಕೂಸು ಬಿದ್ದು ಬಿಡ್ತತಿ ಅದ್ರ ಬಗಲಾಗ ಸಿಗಿಸ್ಕೊಂಡು ಉಳಿಸ್ತೇವೆ. ಹಂಗ ಮಾಡಿ ಮಾಡಿ ಮಕ್ಕಳ ಸಾಮರ್ಥ್ಯವನ್ನು ಇನ್ನಷ್ಟು ಕಡಿಮೆ ಮಾಡ್ತೇವೆ. ಸಾಣದೈತಿ ಅಂದಂದು ನಿಮ್ಮ ಸಾಮರ್ಥ್ಯವನ್ನು ನಾವ ಕಡಿಮೆ ಮಾಡ್ತೇವೆ. ಶಿವಾಜಿ ಅವರ ಬಗ್ಗೆ ನೀವು ಓದಿರಬಹುದು. ಅವರು ಎಷ್ಟನೇ ವಯಸ್ಸಿಗೆ ಖಡ್ಗ ಹಿಡಿದಿದ್ರು ಯಾರ್ಯಾರ ಗೊತ್ತೇನ? ಯಾರ್ಯಾರ? ಅವ್ರ ಪುತಳಿ ಐತಲ್ಲ, ಅವ್ರ ಬಗ್ಗೆ ನಿಮಗೆ ಪಾಠಗಳು ಬಂದಿರ್ತಾವ, ಹಿಸ್ಟ್ರಿ ಒಳಗೆ ಬಂದಿರ್ತೈತಿ, ಓದಿರ್ತೀವಿ. ಎಷ್ಟೇ ವಯಸ್ಸಿಗೆ ಖಡ್ಗ ಹಿಡಿದಿದ್ರು ಅವ್ರು ಗೊತ್ತಾ? ಅವರ ತಾಯಿ ಜೀಜಾಬಾಯಿ ಹುಟ್ಟಿದ ಮಗು ನೆಟ್ಟಗ ನಡೆಯಾಕ ಕಲಿಯುವುದಕ್ಕಿಂತ ಮುಂಚೆ ಶೌರ್ಯದ ಧೈರ್ಯದ ಪಾಠವನ್ನು ಹೇಳಿಕೊಟ್ರು. ಪ್ರತಿಯೊಂದು ಊಟದ ತುತ್ತಿಗೆ ಅವ್ರು ಹೇಳ್ತಿದ್ರು, ಮಗನ ಬಿದ್ರ ಗಟ್ಟಿ ಹಾಕಿ ಬೀಳಾಕ್ ಹೆದರಬೇಡ, ರಕ್ತ ಬಂದ್ರ ಹೆಮ್ಮೆ ಪಡುವಂತಿದ್ರು. ನಿನಗೆ ಗಾಯ ಆಗಿ ರಕ್ತ ಬಂದ್ರ ಅಂತ ಅಂತಾರ ಮಕ್ಕಳು. ಹೌದಾ? ನೀ ಅಳುತಕ್ಕದಲ್ಲ. ನಿನ್ನ ದೇಹದಿಂದ ರಕ್ತ ಬಂದ್ರ ಅದು ಭೂಮಿ ಮೇಲೆ ಬಿದ್ರ ಮತ್ತೆ ಸಾವಿರ ಧೈರ್ಯಶಾಲಿಗಳಿಗೆ ಅದು ಭೂಮಿ ತನ್ನ ನಿನ್ನ ರಕ್ತವನ್ನು ತಗೊಂಡು ಅದು ಪೂರಣವನ್ನ ಮಾಡಬೇಕು. ಆ ರೀತಿ ಒಳಗೆ ನೀನು ಧೈರ್ಯಶಾಲಿ ಆಗ್ಬೇಕು ಅಂತ ಹೇಳ್ಕೊಡ್ತಿದ್ರು. ಮಾತೆ ಜೀಜಾಬಾಯಿಯವರ ಪಾಠ, ಅವರು ಕೊಟ್ಟ ಧೈರ್ಯ, ಅವರು ಬೆಳೆಸಿದಂತಹ ಸಾಹಸದಿಂದ ಶಿವಾಜಿಯನ್ನ ಇವತ್ತಿಗೂ ಕೂಡ ಭಾರತ ದೇಶ ಅಭಿಮಾನ ಪೂರ್ವಕವಾಗಿ ಸ್ಮರಿಸಿಕೊಳ್ಳುವಂತೆ ಅವರ ವ್ಯಕ್ತಿತ್ವ ನಿರ್ಮಾಣ ಆಯಿತು. ಮಕ್ಕಳೇ, ನಾವು ಸಣ್ಣವರು, ನಾವು ಮಕ್ಕಳು, ನಾವು ಬರೇ ಮುದ್ದು ಮಾಡಿಸ್ಕೊಳಕದೇವಿ, ಬರೇ ಇಸ್ಕೊಳಕದೇವಿ, ತಿನ್ನಾಕದೇವಿ, ರೊಕ್ಕ ಇಸ್ಕೊಂಡು ಚೈನಿ ಮಾಡಾಕದೇವಿ ಅಂದ್ಕೊಂಡ್ರೆ ಒಂದು ದಿನ ಯಾವ ಕ್ರೂರ ಮೃಗಗಳಿರುವ ಕಾಡಿಗೆ ರಾಜರನ್ನ ಅಟ್ಟುತ್ತಿದ್ರೋ ಹಂಗೆ ವಾಸ್ತವದ ಕರಾಳ ಸಮಸ್ಯೆಗಳು ಅನ್ನುವಂತಹ ಕ್ರೂರ ಮೃಗಗಳಿರುವ ಈ ಸಮಾಜದ ಕಾಡು, ಅದರ ದಾರುಣತೆ ನಮ್ಮನ್ನ ತಿಂದು ಮುಗಿಸಿ ಬಿಡ್ತೈತಿ. ಏನಿಲ್ಲ ಅಡ್ರೆಸ್ ಇಲ್ಲ ಹೋಗ್ಬಿಡ್ತೇವೆ ನಾವು. ಯಾರು ಏನು 10, 11 ಯಾರು ನಮ್ಮ ನೆನಪಿಡಂಗಿಲ್ಲ, ಯಾರು ನಮ್ಮನ್ನ ಹೆಸರು ಕರೆಯಂಗಿಲ್ಲ. ಅಂಥ ಅನಾಮಿಕ ಅನಾಮಧೇಯ ಬದುಕಿದರೆ ನಮಗ ನಾವೇ ಧಿಕ್ಕಾರ ಹೇಳ್ಕೋಬೇಕು. ಯಾಕ ನಮಗೆ ಕಡಿಮೆಗೈತಿ? ದೇವರು ನಮ್ಮನ್ನು ಸೃಷ್ಟಿಸುವಾಗ ಆ ಶಿವಾಜಿ ಅವರಿಗೆ ಏನು ಒಂದು ಕೈ ಕಾಲು ಅಂಗಾಂಗಗಳನ್ನ ಕೊಟ್ಟಿದ್ನೋ ಅದನ್ನ ನಮಗೂ ಕೊಟ್ಟನಿಲ್ಲ, ಏನ್ ಕಡಿಮೆ ಕೊಟ್ಟನ? ಅವರಿಗಿರೋ ಧೈರ್ಯ ಸಾಹಸ, ಈ ರಾಜ್ಯವನ್ನ ಕಟ್ಟಬೇಕು, ಈ ಕೋಟೆಯನ್ನು ಗೆಲ್ಲಬೇಕು ಅಂತ ಅಂದುಕೊಂಡ್ರೆ ಆ ಕೋಟೆ ಗೆಲ್ಲೋದೆ ಬೇಕಾದಾಗಲೇ. ಗೊತ್ತೇ ನಿಮಗೆ ಅವ್ರು ಹೆಂಗೆ ಯುದ್ಧ ಮಾಡ್ತಿದ್ರು ಅಂತ ಹೇಳಿ. ಅದನ್ನು ಯಾರು ಈಗಿನ ಕಾಲದಲ್ಲಿ ತಮ್ಮ ಮಕ್ಕಳಿಗೆ ಕಥೆಯಾಗಿ ಹೇಳೋದೇ ಇಲ್ಲ. ಹೆಂಗಾಗ್ಬಿಟ್ಟೈತಿ ಅಂದ್ರ, ನಾವು ತಾಯಂದಿರು, ಎಸ್ಪೆಷಲಿ ನಾವು ತಾಯಂದಿರು ಆ ಪೆದ್ದ ಪೆಟ್ಟಿಗೆ ಹಚ್ಕೊಂಡು ಕೂಡ್ತೀವಿ. 3 ದಿವಸ ಬರೇ ಟಿವಿ ಹಚ್ಚುದು, ಮಣ್ಣ ಧಾರಾವಾಹಿ ಕೈ ಕಟ್ಕೊಂಡು ನೋಡುದು. ಅದ್ರಾಗ ಆಕಿ ಚಮಕಾಲಿ ಸೀರೆ ಉಡ್ತಾಳ, ಈಕಿ ಹಂಗಂತ ನತ್ ಹಾಕ್ತಾಳ, ಮತ್ತೊಂದು ಮಾಡ್ತಾಳ. ರಾತ್ರಿ 12 ಗಂಟೆಗೆ ರೇಷ್ಮೆ ಸೀರೆ ಉಡ್ತಾಳಕಿ. ನಾವು ಪೆದ್ರು ನೋಡ್ತೇವೆ ಅದನ್ನ. ಹೌದಂತ ಒಂದರ ಬದುಕಿಗೆ ಉಪಯೋಗ ಬರ್ತೈತಿ. ಬರೇ ಮನೆ ಮುರುಕರದ್ದು, ಬರೇ ಸಂಸಾರ ಹಾಳುಗರಿಯೋರ್ದು ಎಲ್ಲ ಒಂದು ಸಮಾಜಕ್ಕೆ ಹೊಲಸನ್ನ ಕೊಡುವ ಆ ಮೂರ್ಖ ಧಾರಾವಾಹಿಗಳನ್ನ ತಾಯಂದಿರು ನೋಡುದು, ಮಕ್ಕಳು ಅದನ್ನ ನೋಡುದು. ದಯವಿಟ್ಟು ನಿಮ್ಮ ಮನೆಯ ಟಿವಿಗಳನ್ನ ಆಫ್ ಮಾಡಿ. ನಿಮ್ಮ ಮನೆಯ ಟಿವಿಗಳಿಗೆ ಕೇಬಲ್ಲು ಅಥವಾ ಏನಾರು ನೀವು ಟಾಟಾ ಇನ್ನೊಂದು ಸ್ಕಾಯ ಮತ್ತೊಂದು ಹಾಕಿಸ್ಕೋತಿದ್ರ ಆ ರೊಕ್ಕ ಉಳಿಸ್ರಿ. ಆ ರೊಕ್ಕ ಉಳಿಸಿ ಒಂದಿಷ್ಟು ಹಣ ತಂದು ತಿನ್ನಿಸ್ರಿ, ಒಂದಿಷ್ಟು ಕತೆ ಪುಸ್ತಕ ತಂದು ನಿಮ್ಮ ಮಕ್ಕಳಿಗೆ ಓದಿಸ್ರಿ. ದೊಡ್ಡವರದ್ದು ಮಹಾತ್ಮರದ್ದು ಇವತ್ತು ಕತೆಗಳನ್ನು
ಆಗ್ಲಿ. ನಾವೆಲ್ಲರೂ ಹಳೆ ಪಾತ್ರೆ ಹಳೆ ಕಬ್ಬಣದ ಜೊತೆ ಮೊಡ್ಕ ಅಂತ ಒಂದು ಹೊಲಸು ಬದುಕನ್ನು ನಾವು ಬದುಕಿ ನಮ್ಮ ಮಕ್ಕಳಿಗೂ ಇವತ್ತು ಅದನ್ನೇ ಬದುಕಿಸ್ಲಿಕ್ಕೆ ಹಚ್ಚೇವಿ. ಎಲ್ಲರನ್ನು ಅತ್ಯಂತ ನಿಷ್ಠೂರವಾಗಿ ಬೈದು ಹೇಳಿಕತ್ತೇನೆ. ನಾನು ಬಿಂದಾಸಾಗ ಬೈದು ಹೇಳಿಕತ್ತೇನೆ. ಯಾರು ನಮ್ಮ ಮನೆಗಳಲ್ಲಿ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡುವುದಿಲ್ವೋ, ಒಳ್ಳೆಯವರ ಬದುಕನ್ನು ತೋರಿಸಿ ಮಾದರಿಯಾಗಿ ಇವತ್ತು ನಾವು ಹಿಂಗಾಗು ಅಂತ ಹೇಳೋದಿಲ್ವೋ, ನಮ್ಮಂತವರ ಜೀವನಕ್ಕೆ ಧಿಕ್ಕಾರ. ನಮಗಿಲ್ಲ ಯೋಗ್ಯತೆ. ರೊಕ್ಕ ಮಾಡಿ ಮಗನ, ರೊಕ್ಕ ಮಾಡೆ, ಹೆಂಗರ ರೊಕ್ಕ ಮಾಡೆ, ಅಲ್ಲಿ ಸೈಟ್ ಹೊಡಿ, ಇಲ್ಲಿ ಮನೆ ಹೊಡಿ, ಅವಂಗ ನಾಮ ಹಾಕು, ಇವಂಗ ಮೋಸ ಮಾಡು, ನೀವತ್ತು ರೊಕ್ಕ ಮಾಡು, ಚೈನಿ ಮಾಡು. ಇಂಥ ಮನೆ ಹಾಳು ವಿದ್ಯೆ, ಇಂಥ ಹೊರಸುತನವನ್ನ ಮಕ್ಕಳಲ್ಲಿ ನಾವು ಬಿತ್ತಿದ್ದೇ ಆದ್ರೆ ಬುದ್ಧಿ ಕಟ್ಕೊಂಡು ಹೋಗ್ತೇವೆ. ನೆನಪಿಟ್ಕೊಳ್ರಿ, 30 ವರ್ಷಕ್ಕೆ ಅಂದಾಜುದ್ದಿ ರೊಕ್ಕ ಮಾಡಿ, ಬೇನಾಮಿ ಆಸ್ತಿ ಮಾಡಿ, ಕಂಡವರ ಹೆಸರಲ್ಲಿರೋದನ್ನೆಲ್ಲ ನುಂಗುವ ಎಲ್ಲ ಹರಾಮ ಕೋರರಿಗೂ ಹೆಸರೇ ಗೊತ್ತಿಲ್ಲದ ರೋಗಗಳು ಬರ್ತಾವ. ಯಾವ ವೈದ್ಯರ ಕೈಯಾಗೂ ಆಗದಿದ್ದಂಗ ಯಮ ಎಳ್ಕೊಂಡು ಹೋಗ್ತಿರ್ತಾನ. ನೆನಪಿಟ್ಕೊಳ್ರಿ, ಜೀವನದಾಗ ಮಾಡಿದ್ದು ಇವತ್ತು ಉಂಡೇ ಹೋಗ್ಬೇಕು. ನಾವು ಒಳ್ಳೆತನ ಮಾಡಿದ್ರಷ್ಟ ನಾವು 4 ಕಾಲ ಅಂದ್ರೆ ಪೆನ್ಷನ್ ತಿಂದು ಸಾಯ್ತೇವೆ. ಇಲ್ಲಂದ್ರ ಎಷ್ಟು ಚಲೋ ಇದ್ರಿ ಪಾಪ, ಡೈಲಿ ವಾಕಿಂಗ್ ರೀ, ಡೈಲಿ ವಾಕಿಂಗ್ ಹೆಂಗಿದ್ರಿ ಪಾಪ್ರಿ. ಎದಕ್ ಹೋದ್ರಿಲ್ರಿ? ಈ ಹಾರ್ಟ್ ಅಂತ್ರಿ, ಹಾರ್ಟ್ ಮೊದಲಿನವ್ರಿಗೆ ಹಾರ್ಟೇ ಇರ್ಲಿಲ್ರಿ, ಈಗಿನವ್ರಿಗೆ ಅಷ್ಟ ಹಾರ್ಟ್ ಐತಿ. ಹೀಗಾಗಿ ತಮ್ಮ ಬಾಳೆ ನೋಡ್ರಿ, ನೆನಪಿಟ್ಕೋಬೇಕು. ಸಚ್ಚಾರಿತ್ರೆ ಇಲ್ಲ, ಸದ್ಗುಣ ಇಲ್ಲ, ಇನ್ನೊಬ್ಬರಿಗೆ ಒಳಿತನ್ನು ಮಾಡುವ ವಿಶಾಲ ಮನಸ್ಸಿಲ್ಲ ಅಂದ್ರೆ ಈ ಭೂಮಿ ಮೇಲೆ ನಮಗೆ ಜಾಗ ಇಲ್ಲ. ಇದನ್ನ ಬೋರ್ಡ್ ಹಾಕಿ ದೇವರು ಹೇಳುದಿಲ್ರಿ, ಯಪ್ಪ ನೀ ಹೊಲಸ್ತಾರ ಮಾಡಕತ್ತೀನಿ, ನೀನ್ ತಗೊಂಡು ಹೋಗ್ತೀನಿ ಅಂತ ಅವ ನೋಟಿಸ್ ಕೊಡಂಗಿಲ್ಲ. ಸೈಲೆಂಟ್ ಆಗಿ ಬರ್ತಾನ, ಡಮಾರ್ ಅಂತ ಕರ್ಕೊಂಡು ಹೋಗ್ತಾನ. ಆಮೇಲೆ ಏನೈತಿ, ಹೆಂಡ್ರ ಮಕ್ಕಳು ನೀವು ಮಾಡಿದ್ದಲ್ಲೆಲ್ಲ ಎಡಗೈಲೆ ಬಲಗೈಲೆ ತಿಂದ ಮುಂದೆ ಚೈನಿ ಮಾಡಿ ನಿಮಗೆ ನಿಮ್ಮ ಹೆಸರೇ ಒಂದು ದೀಪ, ಒಂದು ಮಾಲಿ ಅಷ್ಟ, ಮತ್ತೆ ಎಂಥ ಸುಳ್ಳು ಇಲ್ಲ. ಅದಕ್ಕೆ ಹೇಳಕತ್ತೇನಿ, ದಯವಿಟ್ಟು ನಾವು ಪಾಲಕರು ನಮ್ಮ ಮಕ್ಕಳನ್ನ ಸದ್ಗುಣವಂತರಾಗಿ ಒಳ್ಳೆ ಮನುಷ್ಯರಾಗಿ ಮಾಡದಿದ್ದರೆ ನಮ್ಮ ಕುತ್ತಿಗಿನ ಬಾಜು ಮನೆಯವರು ಹೆಚ್ಚುತ್ತಾರೆ. ಯಾಕ ನಾವು ನಮ್ಮ ಮಕ್ಕಳನ್ನ ಒಂದು ರಾಕ್ಷಸರನ್ನು ಮಾಡಿವಿ, ಅವರು ತಮ್ಮ ಮಕ್ಕಳದ್ದು ರಾಕ್ಷಸರನ್ನು ಮಾಡಿದ್ದಾರೆ. ಆ ಮುದುಕಿ ಮನೆಗೆ ಯಾರಿಲ್ಲ ನೋಡ್ರಿ, ಎಲ್ಲರೂ ಫಾರಿನಾಗಿದ್ದಾರೆ. ಈಕಿನ ಎತ್ರಿ ಮುಗೀತ. ಯಾರಿಗೂ ಒಬ್ಬರ ಮೇಲೆ ಒಬ್ರಿಗೆ ಕರುಣೆ ಇಲ್ಲ, ಭಕ್ತಿ ಇಲ್ಲ, ಪ್ರೀತಿ ಇಲ್ಲ. ಅಯ್ಯೋ ವೃದ್ಧಾಶ್ರಮ ಮಾತ್ರಿ, ಮಕ್ಕಳು ನೋಡ್ಕೊಳಂಗಿಲ್ರಿ. ಹೆಂಗ್ರಿ ನೋಡ್ಕೊತಾರ? ಮಾರ್ಕ್ಸ್ನಾಗ 100ಕ್ಕೆ 100, ವಿಜ್ಞಾನದಾಗ 100ಕ್ಕೆ 100, ಚಪ್ಪಾಳೆ. ಒಂದು ಮನುಷ್ಯತ್ವಕ್ಕೆ ಬೆಲೆ ಕೊಟ್ಟಿರೇನ? ಒಳ್ಳೆ ಗುಣವಂತ ಒಬ್ಬರನ್ನಾದ್ರೂ ಯಾರನ್ನಾದ್ರೂ ಸನ್ಮಾನ ಮಾಡಿದನ? ಎಂದರ ಒಂದ್ ದಿವಸ, ಎಂದರ ಒಂದು ವೇದಿಕೆ ಒಳಗ ಒಳ್ಳೆ ತನಕ ಮರ್ಯಾದೆ ಕೊಡುದಿಲ್ಲ, ನಾವು ಮಾನವೀಯತೆಗೆ ಮಣೆ ಹಾಕುದಿಲ್ಲ. ಬರೇ ಮಾರ್ಕಸ್ಸು, ರೊಕ್ಕ, ಅಂತಸ್ತು ಐತೇನೋ, ಪೊಸಿಷನ್ ಐತೇನೋ, ದೊಡ್ಡ ಸಾಯಿಬದಾರೇನೋ, ಇಷ್ಟೇ. ಯಾವಾಗ ನಾವು ಮಾನವೀಯತೆಯನ್ನ ಮರಿತೇವೆಯೋ ನಮ್ಮ ಗುಂಡಿಗಳನ್ನು ನಮ್ಮ ಮನೆಯಾಗ ನಾವ ತೋಡ್ಕೊಂಡಿರ್ತೇವೆ. ಹೀಗೆ ದಯವಿಟ್ಟು ಅಂತಃಕರಣದಿಂದ ಮಮತೆಯಿಂದ ಬದುಕುವುದನ್ನ ಕಲಿಯೋಣ, ಇನ್ನೊಬ್ಬರನ್ನ ಪ್ರೀತಿಸೋಣ. ಎಂಥ ದೊಡ್ಡ ಸಾಮ್ರಾಟನಾದಾಗಲೂ ತಾಯಿ ಕಾಲಿಗೆ ನಮಸ್ಕರಿಸದೇ ಒಂದು ಹನಿ ನೀರು ಕುಡಿತಿದ್ದಿಲ್ಲಂತಹ ಶಿವಾಜಿಯ ಆ ಸದ್ಗುಣಗಳು ನಮಗೂ ನಮ್ಮ ಮಕ್ಕಳಿಗೂ ಬರಲಿ. ಎಂದಾದರೊಂದು ದಿನ ಈ ಭಾರತ ಮನುಷ್ಯರಿಗೆ ಬೆಲೆ ಕೊಡುವ ನಾಡಾಗಲಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದನೆಗಳು. ಸುಭಕ್ಷೋಜ ಕುಂಭಂ ಸುಧಾಪೂರ್ಣ ಕುಂಭಂ ಪ್ರಸಾದಾವಲಂಬಂ ಪ್ರಪುಣ್ಯಾವಲಂಬಂ ಸದಾ ಸಿಂಧು ಬಿಂಬಂ ಸದಾ ನೋಷ್ಟ್ರಬಿಂಬಂ ವಿಜಯಶಾರದಂಬಂ ಅಜಶೃಂಭದಂಬಂ. ಶಂಕರಾಚಾರ್ಯ ರಚಿತ ಸರಸ್ವತಿ ಸ್ತೋತ್ರದೊಂದಿಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಯಶಸ್ಸನ್ನು ಕೋರ್ತೇನೆ. ನಾನು ಪ್ರಪಂಚವನ್ನು ಬದಲಾಯಿಸುವ ಅತ್ಯಂತ ಪ್ರಬಲ ಅಸ್ತ್ರವೆಂದರೆ ಅದು ಶಿಕ್ಷಣ ಅಂತ ನೆಲ್ಸನ್ ಮಂಡೇಲಾ ಅವರು ಒಂದು ಕಡೆ ಹೇಳ್ತಾರೆ. ಶಿಕ್ಷಣ ಇವತ್ತು ಎಲ್ಲರ ಮೂಲಭೂತ ಹಕ್ಕು. ಆದರೆ ಇವತ್ತಿನ ಶಿಕ್ಷಣದ ಸ್ವರೂಪ ಬೇರೆಯಾಗಿದೆ. ಒಂದು ರೀತಿಯಲ್ಲಿ ಹೇಳಬೇಕಂದ್ರೆ ಜಾಸ್ತಿ ಆಗ್ತಾ ಇದೆ. ಖಿನ್ನತೆಯಿಂದ ಬಳಲ್ತಾ ಇದ್ದಾರೆ ವಿದ್ಯಾರ್ಥಿನಿಯರು. ಕೆಲವೊಬ್ಬರು ವಿದ್ಯಾರ್ಥಿಗಳ ಮಗ ತಿಂದು ಒರೆಸ್ಕೊಂಡು ಅಡ್ಡಾಡೋರ ಶಿಕ್ಷಣದ ಕಡೆ ಮಾತು ಕೊಡೋರು. ಆದ್ರೆ ಇವತ್ತು ಕೆಲವೊಂದು ಖಿನ್ನತೆ ಮತ್ತೆ ಒಂಥರ ಮಾನಸಿಕ ಒತ್ತಡ ಹೆಚ್ಚಾಗುವಂತಹ
ಅದಕ್ಕೆ ವಿದ್ಯಾರ್ಥಿನಿಗಳಾದವರು ಎಲ್ಲರಿಗೂ ಗೊತ್ತಿದ್ದ ವಿಷಯನೇ ಇದು. ಮನಸ್ಸಿನ ಏಕಾಗ್ರತೆಯನ್ನು ಸಾಧಿಸಬೇಕು, ಒಂದು ಶಿಸ್ತು, ಸಮಯ ಪಾಲನೆ ವಿದ್ಯಾರ್ಥಿಗಳಲ್ಲಿ ಇರಬೇಕು, ಶ್ರದ್ಧೆ ಇರಬೇಕು. ನಾವು ಮಾಡ್ಬೇಕಿದನ್ನ, ನಾವು ವಿದ್ಯಾರ್ಥಿ ಇದ್ದೀನಿ, ನನ್ನ ಪಾಲಿನ ಕರ್ತವ್ಯ ಇದು ಅನ್ನೋ ಶ್ರದ್ಧಾ ಮನೋಭಾವ ಅವರಲ್ಲಿ ಇರಬೇಕು. ಮತ್ತೆ ಇವತ್ತಿನ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಅಧ್ಯಯನಶೀಲತೆಯನ್ನು ಬೆಳೆಸ್ಕೋಬೇಕು. ಅದನ್ನ ಸತತ ಪರಿಶ್ರಮ ಪಡಬೇಕು, ಸೋಲನ್ನು ಒಪ್ಪಿಕೊಳ್ಳೋ ಮನೋಭಾವ, ಒಂದು ಕ್ರೀಡಾ ಮನೋಭಾವ ಇರಬೇಕು ಇವತ್ತು ವಿದ್ಯಾರ್ಥಿಗಳಿಗೆ. ಅದಕ್ಕೆ ಒಂದು 2 ಮಾರ್ಕ್ಸ್ ಕಡಿಮೆ ಇದ್ದು ಅಯ್ಯೋ ಅಂತಂದು ಏನಾದರೂ ಮಾಡ್ಕೊಳ್ಳೋದು ಅಥವಾ ಸಿಟ್ ಮಾಡೋದು ಅಥವಾ ಆತ್ಮಹತ್ಯೆಗೆ ಶರಣಾಗೋದು ಇಂಥವೆಲ್ಲ ಬಹಳ ನಡೀತಾ ಇದ್ದಾವೆ. ಈಗ ಸೋಲನ್ನು ಒಪ್ಪಿಕೊಳ್ಳುವಂಥ ಕ್ರೀಡಾ ಮನೋಭಾವ ಇವತ್ತಿನ ವಿದ್ಯಾರ್ಥಿಗಳು ಬೆಳೆಸ್ಕೋಬೇಕು. ಮುಖ್ಯವಾಗಿ ಕ್ರೀಡಾರ್ಮಿಯಿಂದ ನಮ್ಮ ವಿದ್ಯಾರ್ಥಿಗಳು ಹೊರಬರಬೇಕು ಅಂತ ನನ್ನ ಅನಿಸಿಕೆ. ಅಧ್ಯಯನಶೀಲತೆಯಿಂದ ಏಕಾಗ್ರತೆ ಬರ್ತದೆ. ಇವತ್ತು ಏನಾಗಿದೆ ಅಂದ್ರೆ ಪ್ರಜ್ಞಾ ಮೇಡಮ್ ಹೇಳಿದಂಗೆ ಶಿಕ್ಷಕರ ಬಾಯಿಪಾಠ ಮಾಡೋದು, ವಿಷಯವನ್ನು ತಿಳ್ಕೊಳ್ಳಂಗಿಲ್ಲ, ಬಾಯಿಪಾಠ ಮಾಡೋದು, ಮಾರ್ಕ್ಸ್ ಗಳಿಸೋದು, ಚಲೋ ಒಂದು ಕಾಲೇಜಿನಾಗ ಡಿಗ್ರಿ ಮುಗಿಸೋದು, MTech ಮಾಡೋದು, PhD ಮಾಡೋದು, ಚಲೋ ಒಂದು ಇದ್ರೊಳಗ ಸಾಫ್ಟ್ವೇರ್ ಇಂಜಿನಿಯರ್, ಡಾಕ್ಟರ್, ಕಾರು ಬಗ್ಲೆ ಕಟ್ಟಿದ್ರೆ ಸೆಟ್ಲ ಮುಗೀತು. ಅಷ್ಟೇ ಇವತ್ತಿನ ಶಿಕ್ಷಣದ ಉದ್ದೇಶ ಆಗಿದೆ. ಅದಷ್ಟಲ್ಲ, ವ್ಯಕ್ತಿತ್ವ ಏನಾದರೂ ಆಗಲಿ ಮೊದಲು ಮಾನವನಾಗುವ ಅಂತ ಹೇಳ್ತಾರೆ. ವ್ಯಕ್ತಿತ್ವ ವಿಕಸನ, ಮೊದಲು ವಿಷಯವನ್ನು ನಾವು ತಿಳ್ಕೋಬೇಕು. ಮುಖ್ಯವಾಗಿ ನಮ್ಮ ವಿದ್ಯಾರ್ಥಿಗಳು ಮಾಡೋ ತಪ್ಪೇನಂದ್ರೆ ಶಿಕ್ಷಕರು ವರ್ಗದಾಗ ಏನಾದ್ರೂ ಹೇಳ್ಬೇಕಾರ ಲಕ್ಷ ಕೊಟ್ಟು ಕೇಳೋದಿಲ್ಲ. ಈಗ ಕೇಳ್ತಾ ಇಲ್ಲ ಯಾರು, ಶಿಸ್ತು ಪಾಲಿಸ್ತಾ ಇಲ್ಲ ಯಾರು ವಿದ್ಯಾರ್ಥಿಗಳು. ಶಾಲೆ ಶುರು ಆದಾಗಿಂದ ಡೇ 1 ಶಿಕ್ಷಕರು ಏನ್ ಹೇಳ್ತಾರ ಅದನ್ನ ಲಕ್ಷ ಕೊಟ್ಟು ಕೇಳಬೇಕು. ಕೇಳಿ ಅಂದಿನ ಪಾಠ ಅಂದ ಮೆರಕ್ ಹಾಕ್ಬೇಕು. ಏನ್ ಹೇಳಿದ್ರು ಇವತ್ತು ಆರ್ಯ ಸಮಾಜದ ಬಗ್ಗೆ ದಯಾನಂದ ಸರಸ್ವತಿ ಅದರೊಳಗಿಂದ ಮುಖ್ಯ ಪಾಯಿಂಟ್ ಬರುತ್ತೆ ನಿಮಗೆ. ನಾವು ಏನಾದ್ರೂ ತಿಳಿದಿಲ್ಲ ಅಂದ್ರೆ ಬರೆದಿಟ್ಕೋಬೇಕು. ಶಿಕ್ಷಕನ ಪ್ರಶ್ನೆ ಕೇಳಬೇಕು, ಯಾಕೆ ಹಾಗೆ ಪ್ರಶ್ನೆ ಕೇಳುವ ಸಂಸ್ಕೃತಿನ ನಮ್ಮ ವಿದ್ಯಾರ್ಥಿಗಳು ಇವತ್ತು ಬೆಳೆಸಬೇಕು. ಪ್ರಶ್ನೆಗಳನ್ನು ಕೇಳಿ ಕೇಳಿ ಅನೇಕರು ಇವತ್ತು ದೊಡ್ಡ ವ್ಯಕ್ತಿತ್ವವನ್ನು ಹೊಂದಿದವರ, ಪ್ರಸಿದ್ಧ ವ್ಯಕ್ತಿತ್ವವನ್ನು ಹೊಂದಿದವರಾಗಿದ್ದಾರೆ. ಆ ಪ್ರಶ್ನೆ ಕೇಳುವ ಮನೋಭಾವ ಇವತ್ತಿನ ವಿದ್ಯಾರ್ಥಿಗಳಲ್ಲಿ ಇಲ್ಲ. ಅಯ್ಯೋ ನಾ ಎದ್ದಿದ್ರೆ ಯಾರೇನಂತಾರೋ, ಅಯ್ಯೋ ನಾ ನಕ್ಕರೆ ಯಾರೇನಂತಾರೋ, ಈ ತರ ಹೆದರಿಕೆ, ಒಂಥರ ಕೀಳರಿಮೆ ಮನೋಭಾವ ಬಹಳಷ್ಟು ವಿದ್ಯಾರ್ಥಿಗಳದ. ಅಕ್ಕಿ ಚಂದದಳ, ನಾ ಚಂದಿಲ್ಲ, ಅಕ್ಕಿ ಶಾಣೆಕದಳ, ನಾ ಶಾಣೆಕಿಲ್ಲ, ನಾ ಎದ್ರೆ ಏನಂತಾರೇನೋ, ಅಕ್ಕಿ ಚಂದ ಹಾಡ್ತಾಳ, ಅಕ್ಕಿ ಮಾರ್ಕ್ಸ್ ಚಲೋ ತಗೋತಾಳ. ಈ ಕೀಳರಿಮೆ ಭಾವವನ್ನು ಮೊದಲು ತೆಗೆದಾಗಲಿ ವಿದ್ಯಾರ್ಥಿಗಳೇ. ಎಲ್ಲರಲ್ಲೂ ಒಂದು ಪ್ರತಿಭೆ ಇರ್ತದೆ, ಎಲ್ಲರಲ್ಲೂ ಒಂದು ಶಕ್ತಿ ಇರ್ತದೆ, ಅದನ್ನು ನೀವು ಗುರುತಿಸ್ಕೋಬೇಕು. ಶಿಕ್ಷಕರಾದವರು ಪ್ರತಿಯೊಬ್ಬರಿದ್ದಂತಹ ಪ್ರತಿಭೆಯನ್ನು ಗುರುತಿಸಬೇಕು. ಅವರಿಗೆ ಬೆನ್ನ ತಟ್ಟಿ ಹುರಿದಂಬಿಸಿದ್ರೆ ಏನ್ ಬೇಕಾದ್ರೂ ಸಾಕು, ಎಲ್ಲರೂ ಶಾಣೆಯರ ನೀವು. ಆದ್ರೆ ನಿಮ್ಮ ಕೀಳರಿಮೆಯಿಂದ ಅಥವಾ ವಾತಾವರಣದ ಪ್ರಭಾವದಿಂದ ಅಥವಾ ಪಾಲಕರ ನಿರ್ಲಕ್ಷ್ಯದಿಂದ ನಿಮ್ಮ ಶಿಕ್ಷಣ ಅದೇ ಗುರುಟಿರ್ತದೆ. ಅದಕ್ಕೆ ಸೂಕ್ತ ವಾತಾವರಣ ಬೇಕು. ಒಂದು ಉದಾಹರಣೆ ಹೇಳ್ತೀನಿ ನಾನು. ವಿದ್ಯಾಪೋಷಕ ಸಂಸ್ಥೆ ಕೇಳಿರ್ಬೋದು ಹೆಸರು ನೀವು. ಒಂದು ಸರ್ಕಾರೇತರ ಸಂಸ್ಥೆ, ಪ್ರತಿಭಾನ್ವಿತ ಮತ್ತು ಬಡ ಮಕ್ಕಳಿಗೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಸಹಾಯ ನೀಡುವಂತಹ ಸಂಸ್ಥೆ ಇದು. ಸುಧಾಮೂರ್ತಿಯವರು 10 ಕೋಟಿ ರೂಪಾಯಿ ಪ್ರಾರಂಭದೊಳಗೆ ಕೊಟ್ಟು ಈ ಸಂಸ್ಥೆಯನ್ನು ಮುನ್ನಡೆಸಿದ್ರು. ಈಗ ದಾನಿಗಳ ಸಹಾಯದಿಂದ ಈ ಸಂಸ್ಥೆ ನಡೆಯುತ್ತೆ. ನಾವು ಮೊದಲಿಗೆ ಸ್ವಯಂ ಸೇವಕರಾದವರಿಗೆ ಒಂದು ಕೆಲಸ ಕೊಡ್ತಾರೆ, ಅಪ್ಲಿಕೇಶನ್ ಕರೀತಾರೆ, ಇಷ್ಟು ಮಾರ್ಕ್ಸ್ ಆಗಬೇಕು, ಇಷ್ಟು ಇನ್ಕಮ್ ಇರಬೇಕು, ಅಂಥವ್ರು ಅಪ್ಲಿಕೇಶನ್ ಹಾಕ್ರಿ ಅಂತ. ಆ ಅಪ್ಲಿಕೇಶನ್ ಹಿಡ್ಕೊಂಡು ನಾವು ಸ್ವಯಂ ಸೇವಕರಾದವರು ಅವ್ರ ಮನೆಗಳಿಗೆ ಭೇಟಿ ಕೊಡ್ತೀವಿ. ನಾವು ಯಾರು ವಿದ್ಯಾರ್ಥಿ ಅರ್ಜಿ ಹಾಕಿರ್ತಾರೆ ನನ್ನ ಸ್ಕಾಲರ್ಶಿಪ್ ಬೇಕು ಅಂತ ಅವ್ರ ಮನೆಗೆ ಹೋಗ್ತೀವಿ. ನಾವು ಹಳ್ಳಿ ಮನೆಗೆ ಹೋಗ್ತೀವಿ. ಮನೆಗೆ ಹೋಗಿ ಅವ್ರ ಮನೆ ಅಡಿಗೆ ಮಂದಿಯಿಂದ ಹಿಡ್ಕೊಂಡು ಅಂಗಳತನ ಎಲ್ಲ ನೋಡ್ತೀವಿ. ಅಕ್ಕಪಕ್ಕದವ್ರು ಕೇಳ್ತೀವಿ, ಪಾವರ್ಟಿ ಅಸೆಸ್ಮೆಂಟ್ ಮಾಡ್ತೀವಿ. ಹೌದು ಇವರು ನಿಜವಾಗಿ ಬಡವರಿದ್ದಾರ, ವಿದ್ಯಾಭೂಷಣ ಸ್ಕಾಲರ್ಶಿಪ್ಗೆ ಅರ್ಹರಿದ್ದಾರ ಅನ್ನೋದನ್ನ ನಾವು ಜಡ್ಜ್ ಮಾಡಿ ಒಂದು ನಮೂನೆಯೊಳಗೆ ತುಂಬಿಕೊಡ್ತೀವಿ. ಈ ಪ್ರಕ್ರಿಯೆಯೊಳಗ ನನ್ನ ಅನುಭವಕ್ಕೆ ಬಂದ ಮತ್ತೆ 2 ಮಾತು ಹೇಳ್ತೀನಿ. ಇಲ್ಲೇ ಧಾರವಾಡದ ಹತ್ರ ಹೊಸವಾಳ ಅಂತ ಒಂದು ಊರು. ಎಷ್ಟಂದ್ರೆ ಇದು 4 ಫೂಟ್ ಒಂದು ಕೋಣೆ, ನಡು ಒಂದು ತಟ್ಟಿ, ಒಂದು ತಟ್ಟು ಜೋತ್ ಬಿಡ್ತಾರೆ, ಅದು ಪಾರ್ಟಿಷನ್ ಮಾಡ್ಯಾರ. ಸುತ್ತಲೂ ಹಂಸ ವರಿ ಮುರಿದ್ಬಿಟ್ಟೈತಿ. ಗುಂಡು ಹಂಗ ಮೇಲೆ ಟೆಂಪ್ರರಿ ಇಟ್ಟು ಸೆರಗ್ ಹಚ್ಚಿದ ಸೀರೆ ಉಟ್ಕೊಂಡು ರೊಟ್ಟಿ ಮಾಡಾಕ ಮಾತಾರೆ ಅಂತ ವಿದ್ಯಾರ್ಥಿ ಹೆಸರು. ಅವರಪ್ಪ ಮಹಾ ಹುಡುಗ. ರಾತ್ರಿ ಓದ್ಲಿಕ್ಕೆ ಹೋದ್ರೆ ನೀರು ಓದಿ ಬಕ್ಕವಾರ ಬಿಡೋದೈತೆ, ನಡೀರೆ ಲೈಟ್ ಆರಿಸೋದು ಅಥವಾ ಜಾಡಿಸಿ ಓದಿದ್ದು ಕುಡಿದು ನಿಷೇಧಾಗ. ಕೆಲ್ಸಕ್ಕೆ ಹೋಗಿ ನಾನು ರೊಕ್ಕ ತಂದ್ಕೊಡೋ, ಕುಡಿಯಬೇಕು
ನೋಡ್ಕ, ನೀ ಸಾಲಿ ಕಲಿಬೇಕಾಗಿಲ್ಲ. ಹುಡುಗನ ಮನೆ ಎಲ್ಲರೂ ಕತ್ತು ಉದ್ಧಾರ ಆಗಿದ್ ನೋಡಿ ಕಲಿಬೇಡಲಿ ಅಂತ ಬಂದು ಗುಳೋ ಅಂತ ಅಳ್ತಿದ್ದ ಅವ್ನು ವಿಠಲ್ ಮಾತಾರೆ. ನಾವು ಹೇಳಿದ್ವಿ ವಿದ್ಯಾಕೋಶ ಸಂಸ್ಥೆಯಿಂದ ಅದನ್ನ ನಾವು ಸ್ಕಾಲರ್ಶಿಪ್ ಶಿಫಾರಸು ಮಾಡಿದ್ವಿ. ಪಠ್ಯ ಪುಸ್ತಕ ಇರಲಿಲ್ಲ, ಅವಾಗ ವಿದ್ಯಾಕೋಶಕ್ಕೆ ಲೈಬ್ರರಿಗಳು ಕೂತ್ಕೊಂಡಿದ್ದೀವಿ. ದಿನ ಇಡೀ ಓದ್ತಿದ್ದ. ಹೊತ್ತಕ್ಕೆ ಹೋಗೋ ವಿಠಲ ಅಂತ ನೀಡ್ರಿ, ನಮ್ಮಪ್ಪ ಹಂಗೆ ಮಾತಾಡ್ತಾನೆ, ನಮ್ಮ ಅಪ್ಪ ಹಿಂಗೆ ಮಾತಾಡ್ತಾನ, ಓದಿಸ್ಕೊಡುದಿಲ್ಲ, ನನ್ ಭಾಳ ಅಸಹ್ಯ ಮಾಡ್ತಾನ, ನಮ್ಗೆ ಮನ್ಯಾಗ ಇರೋಕೆ ಮನಸ್ಸಾಗುದಿಲ್ಲ ಅಂತ ಹೇಳಿ ಅವಗೊಂದು ಹಠ ಇತ್ತು. ಹುಡುಗನ ಮಕ್ಕಳಿಂದ ಓದಿ ಉದ್ಧಾರ ಆಗ್ಯಾರೇನೋ ಅಂತ ಕೇಳ್ತಾರ್ರಿ. ಮೊಣನವ್ರು ಹಂಗ ಅಂತಾರ, ನಮ್ಮ ಮಕ್ಕಳು ಹಂಗ ಅಂತನ್ರಿ. ನಾ ಹುಡುಗನ ಮಗ ಆಗಿ ಓದಿ ಉದ್ಧಾರ ತೋರಿಸ್ತೀನಿ ಅಂತ ಛಲ ಇತ್ತು. ಆಮೇಲೆ ಒಂದು ಗುರಿ ಇತ್ತು. ಮಕ್ಕಳೇ ತಿಳ್ಕೊಡ್ರಿ, ಒಂದು ಛಲ ಇರಬೇಕು, ಗುರಿ ಇರಬೇಕು. ಹೇಳಿದ್ರು ಮೇಡಮ್ ಅವ್ರು 10 ಜೋಡಿ 11 ಆಗ್ಬೇಡ್ರಿ ಅಂತ. ಎಲ್ಲಾರು ತುಳಿದಾರಿ ನೀವು ತುಳಿಬೇಡ್ರಿ, ನಿಮ್ಮದೇ ಆದ ಒಂದು ಹೊಸ ದಾರಿಯನ್ನು ನೀವು ಕಂಡುಕೊಂಡು ನಿಮ್ದ ಸಾಧನೆಯನ್ನ ತೋರಿಸ್ರಿ ಅಂತ ಇವತ್ತಿನ ವಿದ್ಯಾರ್ಥಿಗಳನ್ನ ಕೇಳ್ಕೊತೀನಿ. ಆ ಹುಡುಗ ವಿಠಲ್ ಮಾತಾಡಿ ಅನ್ನೋನು SSLC ಒಳಗ 93% ಮಾರ್ಕ್ಸ್ ತಗೊಂಡು ಪಾಸ್ ಆದವ. 93% ಪಾಸ್ ಆಗಿ BCom ಹಚ್ಚಿದ. ಡಿಗ್ರಿ ಒಳಗೆ 88 ಮಾರ್ಕ್ಸ್ ತಗೊಂಡ. ಮುಂದೆ ಏನ್ ಮಾಡ್ತೇವೆ ವಿಠಲ್ ಅಂತಂದ್ರೆ, ಎಲ್ಲರೂ ಬ್ಯಾಂಕ್ನಾಗ ಎಲ್ಲರೂ ಪ್ರಯತ್ನ ಮಾಡೋ, ನಿಮ್ಮ ಮನೆ ಪರಿಸ್ಥಿತಿ ಸರಿ ಇಲ್ಲ. ಇಲ್ರಿ ಮೇಡಮ್, ನಾ CA ಆಗ್ಬೇಕಂತ ಗುರಿ ಇಟ್ಕೊಂಡಿನಿ, ಚಾರ್ಟರ್ಡ್ ಅಕೌಂಟೆಂಟ್ ಆಗೇ ಆಗ್ತೇನ್ರಿ, ಏನ ಬರ್ರಿ ನೋಡ್ರಿ. ದೃಢ ನಿರ್ಧಾರ ಇರ್ಬೇಕು ಮನುಷ್ಯರಿಗೆ. ಬಹಳಷ್ಟು ಕಷ್ಟಪಟ್ಟ ಅವ ಕಷ್ಟ. ದಿನ ಒಂದೊಂದ್ಸಲ ಕಂಪ್ಲೇಂಟ್ ಹೇಳೋ, ನಮ್ಮ ಗೋಡನವ್ರು ಹಿಂಗಂತಾರಿ. ಅವನು ಇವತ್ತು ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ಧಾರವಾಡ ಕೆಲಸ ಮಾಡ್ತಾನಂತಂದ್ರ ಅವನ ದೃಢ ನಿರ್ಧಾರ, ಅವನ ಛಲ ಎಷ್ಟು ಬೇಕು ತಿಳ್ಕೊಡ್ರಿ. ಇದು ಒಂದು ಉದಾಹರಣೆಯಿಂದ ತಿಳ್ಕೊಬೇಕು ವಿದ್ಯಾರ್ಥಿಗಳೇ. ಏನೇ ಕಷ್ಟ ನಷ್ಟಗಳು ಬರಲಿ, ಬಡತನ ಅಡ್ಡಿ ಆಗಬಾರ್ದು. ಶಿಕ್ಷಣಕ್ಕೆ ಒಂದು ಛಲ ಸಾಧನೆಯನ್ನ ಇವತ್ತು ನಮ್ಮ ರಾಷ್ಟ್ರ ಮಟ್ಟದವರೆಗೆ ನಮ್ಮ ಭಾರತ ಪ್ರೌಢಶಾಲೆ ವಿದ್ಯಾರ್ಥಿಗಳು ಒಂದು ಒಳ್ಳೆಯ ನಮ್ಮ ಹೆಸರನ್ನ, ಭಾರತ ಪ್ರೌಢಶಾಲೆ ಹೆಸರನ್ನ ತಂದುಕೊಂಡಿದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ ಒಂದು ದ್ವಿತೀಯ ಸ್ಥಾನವನ್ನ ಪಡ್ಕೊಂಡಂತ ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿದ್ದಾರೆ. ಅದು ನಿಮ್ಮ ಪಾಲಕರು, ನಿಮ್ಮ ಕಾರಣದಿಂದ. ಅದೇ ರೀತಿಯಾಗಿ ಅವರೆಲ್ಲ ಒಂದು ಸಾಧನೆಯನ್ನು ಮಾಡಬೇಕಂದ್ರೆ ಬರೀ ನಮ್ಮ ಶಿಕ್ಷಕರು ಮತ್ತು ಸಿಬ್ಬಂದಿ ವರ್ಗದವರು ಅಷ್ಟೇ, ಪಾಲಕರಷ್ಟೇ ಅಲ್ಲ, ಮುಖ್ಯವಾಗಿ ನಮ್ಮ ಆಡಳಿತ ಮಂಡಳಿಯವರು. ಈಗ ನಮ್ಮ ಮರಾಠ ವಿದ್ಯಾಭ್ಯಾಸಕ ಮಂಡಳಿಯವರು ನಾವು ಏನು ಕೇಳ್ತೀವಿ, ಮಕ್ಕಳಿಗೆ ಸಹ ನಾವು ಇದನ್ನು ಬೇಕು, ತಗೊಳ್ರಿ ಕೊಡ್ರಿ, ಅವ್ರಿಗೆ ಏನು ಬೇಕು ಆಟ ಸಾಮಾನು ತಗೊಳ್ರಿ. ಈಗ ಪ್ರತಿಯೊಂದು ವ್ಯವಸ್ಥೆ ಮಾಡಿ ರಾಜ್ಯ ಮಟ್ಟಕ್ಕೆ ಹೋಗಬೇಕಾದ್ರೆ ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ 1,000 ರೂಪಾಯಿಗಳನ್ನ ಕೊಟ್ಟಿದ್ದಾರೆ. ಆಮೇಲೆ ರಾಷ್ಟ್ರ ಮಟ್ಟಕ್ಕೆ ಹೋಗಬೇಕಾದ್ರೂ ಅವ್ರು ಹೋಗೋ ಬರುವನ್ನ ಎಲ್ಲ ಹಣವನ್ನ ನಮ್ಮ ಆಡಳಿತ ಮಂಡಳಿಯವರು ನೀಡಿದ್ದಾರೆ. ಅವ್ರಿಗೆ ಒಂದು ಜೋರಾದ ಚಪ್ಪಾಳೆ. Dharwarkar Lawn Function Hall, perfect selection for a lifetime relation. Dharwarkar Lawn Hall, good and beautiful hall. Let's celebrate your parties and events. Dharwarkar Lawn Hall, modern icon and luxurious venue, wedding events, engagement ceremony, birthday parties, school and college events or other events. Enjoyable atmosphere with high-tech security, parking available. Memorable most visit Dharwarkar Lawn Hall, near Patrapajja Mata, Yadwad Road, Dharwad. Contact 9448359741, 9886391733. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ 20 ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ಪ್ರತಿ ಭಾನುವಾರ ಮೇಳ ಇರುತ್ತದೆ. ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.